ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಉದ್ದಿನ ಹಪ್ಪಳ ಮಾಡೋ ವಿಧಾನ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಬಿಕಾ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ನಿಮಗೆ ಉದ್ದಿನ ಹಪ್ಪಳ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ದೀನಿ. 1 kg ಅಷ್ಟು ಉದ್ದಿನ ಬೇಳೆ ಬೀಸ್ಕೊಂಡು ಬಂದುಬಿಟ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ಜಲಡಿ ಇಟ್ಕೊಂಡೆ, ಆಮೇಲೆ ನೀರಿಟ್ಟೆ ಗ್ಯಾಸ್ ಮೇಲೆ. ಸೊ ಅದಕ್ಕೆ 1 ಗ್ಲಾಸ್ ನೀರು ಹಾಕಿಬಿಟ್ಟು ಆ ಗ್ಲಾಸಲ್ಲಿ 1 ಪ್ಯಾಕೆಟ್ ಮಸಾಲ ಪಾಪಡ್ ಮಸಾಲ ಅಂತ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಆ್ಯಡ್ ಮಾಡಬೇಕು. 1-2 ಕುದಿ ಬರೋವಷ್ಟುವರೆಗೂ ಗ್ಯಾಸ್ ಮೇಲೆ ಇಡಬೇಕು. ಆಮೇಲೆ ಪರಾತಿಗೆ ಹಾಕೊಂಡೆ. ಆಮೇಲೆ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಆದಷ್ಟು ಗಟ್ಟಿ ಕಲಿಸ್ಕೋಬೇಕ್ರಿ, ಅಂದ್ರೆ ತುಂಬ ಸಾಫ್ಟ್ ಆಗಿರಬಾರ್ದು, ಹಾರ್ಡ್ ಆಗಿರಬೇಕು. ಆಮೇಲೆ ಅದಕ್ಕೆ ಆದ್ಮೇಲೆ ಒಳ್ಳಾಗಿರೋದು ಕಲ್ಲು ಇರ್ತದಿಲ್ಲ, ಅದು ತೊಗೊಂಡು ಹಿಂಗೆ ಗುಡ್ಬೇಕ್ರಿ. ಯಾಕಂತಂದ್ರೆ ಇದು ತುಂಬ ಹಾರ್ಡ್ ಆಗಿ ಇರ್ತದಲ್ರಿ. ಸೊ ಅದಕ್ಕೆ ಹಿಂಗೆ ಗುಡ್ಕೊಂಡ್ರೆ ನಿಮ್ಮ ಪಾಪಡ್ ಚೆನ್ನಾಗಿ ಆಗ್ತಾರೆ. ಹಂಗೆ ಗುದ್ಬಿಟ್ಟು 1 ತಾಸುವರೆಗೂ ಕವರ್ ಹಾಕಿಟ್ಟು ಹಿಂಗೆ ಕ್ಲೋಸ್ ಮಾಡಿ ಇಡಬೇಕ್ರಿ. ಆಮೇಲೆ 1 ಅವರ್ ಆದ್ಮೇಲೆ ತೆಗೆದ್ರಿ ಮತ್ತೆ ಅದಕ್ಕೆ ಇನ್ನೊಂದು 5 ನಿಮಿಷ ಚಂದ ಕಲಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಚಬಾರ್ದು. ಉಳ್ಳಿ ಮಾಡ್ಕೊಂಡೇವ್ರಿ. ಉಳ್ಳಿ ಮಾಡ್ಕೊಂಡು ಆದ್ಮೇಲೆ ಚಂದ ಸ್ಮಾಲ್ ಮಾಡ್ಕೊಂಡು ಅದಕ್ಕೆ ಏನು ಮಾಡ್ಬೇಕ್ರಿ, ಲಾಡಿಸ್ಬೇಕ್ರಿ. ಹಿಂಗೆ ಬರೀಕಾಗಿ ಲಾಡಿಸ್ಬೇಕ್ರಿ. ಇಷ್ಟು ಭಾರಿ ಹಪ್ಪಳ ಆಗ್ತಾವ ಅಂತಂದ್ರೆ ಅನ್ನ ಜೊತೆ ಸಾಂಬಾರ್ ಜೊತೆ ತಿನ್ನಕ್ಕೆ ತುಂಬ ಸಖತ್ತಾಗಿರ್ತವ್ರಿ. ಇದಕ್ಕೆ ಹಿಂಗೆ ಚೆನ್ನಾಗಿ ಎಷ್ಟು ಬರೀಕ್ ಆಯ್ತದ ಅಷ್ಟು ಬರೀಕ್ ಲಾಡಿಸ್ಕೋಬೇಕ್ರಿ. ಆಮೇಲೆ ಹಿಂಗೆ ನೋಡ್ರಿ ಕರ್ದಿನಿ ಮಸ್ತ್ ಆಗ್ಯಾವ್ರಿ.